ಸೊ ಇದೇ ಒಂದು ರೀತಿ ಈಗ ಸತ್ವ ಪರೀಕ್ಷೆ ಮತ್ತು ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಯಾಕಂತಂದರೆ ಆಡಳಿತಕ್ಕೆ ಬಂದಂಥ ಸಿದ್ದರಾಮಯ್ಯ ಸಂಪುಟದಲ್ಲಿ ಇಂಥವರು ಕೂಡ ಇದ್ದಾರೆ ಅನ್ನುವಂಥದ್ದೇ ಈಗಿರ್ತಕ್ಕಂಥ ಚರ್ಚೆ. ಯಾಕಂತಂದರೆ ಹಿಂದೆ ಕೂಡ ಅಕ್ರಮ ಗಣಿಗಾರಿಕೆ ಉರುಳಿಗೆ ಅದು ಯಡಿಯೂರಪ್ಪ ಕೂಡ ತಲೆ ಕೊಟ್ಟಿದ್ದಾರೆ, ಹಾಗೆ ಜನಾರ್ದನ್ ರೆಡ್ಡಿ ಇರ್ಬೋದು, ಬಹಳಷ್ಟು ಜನ ಈಗಾಗಲೇ ಕೆಲವು ಶಾಸಕರು ಕೂಡ ಜೈಲಿಗೆ ಹೋಗ್ತಾ ಇದ್ದಾರೆ. ಈಗಲೂ ಕೂಡ ಸೊ ಸಂತೋಷ್ ಲಾಡ್ ಅವ್ರನ್ನ ಯಾಕೆ ಮುಂದುವರಿಸ್ತಾ ಇದ್ದಾರೆ, ಸೊ ಇಷ್ಟೆಲ್ಲ ದಾಖಲೆಗಳನ್ನು ನಾನು ತರ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು ಯಾಕೆ ಮುಂದುವರಿಸ್ತಾ ಇದ್ದಾರೆ ಅಂತ ಪ್ರಶ್ನೆನ ಸ್ವತಃ ಈ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಹಿರೇಮಠವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ನೇರವಾಗಿ SR ಹಿರೇಮಠದ ಕಾರ್ಯಕ್ರಮ ಸ್ವಾಗತ. ಸೊ ನಮ್ಮ ಜೊತೆಗೆ ದೆಹಲಿಯಿಂದ ಸಚಿವರಾದಂಥ ಸಂತೋಷ್ ಲಾಡ್ ಕೂಡ ಇದ್ದಾರೆ. ಸಂತೋಷ್ ಲಾಡ್, ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ಸೊ ಹಿರೇಮಠರೇ, ಒಂದು ಈಗ ಸ್ಪಷ್ಟ ಆಗ್ತಾ ಇದೆ, ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಸಿದ್ದರಾಮಯ್ಯವರು ಸಂಪುಟದಲ್ಲಿ ಇರ್ತಕ್ಕಂಥ ಒಬ್ಬ ಸಚಿವರ ಮೇಲೆ ತಾವು ಮಾಡ್ತಾ ಇರೋದು ಗಂಭೀರ ಆರೋಪಗಳಿದ್ದಾವೆ. ಒಂದು ಕಡೆ ಸಚಿವರು ಹೇಳ್ತಾ ಇದ್ದಾರೆ ನನ್ನ ಮೇಲೆ ಆ ರೀತಿ ಯಾವುದೇ ಆರೋಪಗಳಿಲ್ಲ. ಈ VS ಲಾಡ್ VSL ಕಂಪ್ನಿ ಮತ್ತು VS ಲಾಡ್ ಸನ್ಸ್ ಅನ್ನುವಂಥದ್ರ ಬಗ್ಗೆ ಭಾಳ ಕನ್ಫ್ಯೂಷನ್ ಇದೆ. ಮತ್ತು ಒಂದು ಕಡೆ ಸವಾಲಿರ್ತಕ್ಕಂಥದ್ದು ಮೊದಲು ದಾಖಲೆ ಕೊಡಲಿ, ದಾಖಲೆ ಕೊಟ್ಟ ನಾನು ಪರಿಶೀಲನೆ ಮಾಡ್ತೇನೆ, ದಾಖಲೆಯನ್ನು ಕೊಡ್ತಾ ಆರೋಪ ಮಾಡ್ತಾ ಇದ್ದಾರೆ. ಸೊ ತಾವು ಇವತ್ತು ಹೊರಗೆ ಬಂದಿದ್ದ ದಾಖಲೆ ಸಮೇತ, ಯಾಕಂದರೆ ಜನಕ್ಕೆ ಭಾಳ ಕನ್ಫ್ಯೂಷನ್ ಆಗ್ತದೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ನಡೀತಾ ಇದೆ, ನಾವು ನಿರಪರಾಧಿಗಳು, ನಮ್ಮನ್ನು ಯಾಕೋ ಟಾರ್ಗೆಟ್ ಮಾಡಿದ್ದಾರೆ, ಯಾಕೆ ನಮ್ಮನ್ನು ಈ ಥರ ಮಾಡೋದು ಗೊತ್ತಾಗ್ತಲ್ಲ. ನಾನು ಈಗಾಗಲೇ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಯಾವುದೇ ತಪ್ಪು ಮಾಡಿಲ್ಲ, CBI ತನಿಖೆ ನಡೀತಾ ಇದೆ, ಎಲ್ಲವೂ ಕೂಡ ಆಗಿದೆ. ಹಿರೇಮಠರು ಪದೇ ಪದೇ ಹೊರಗೆ ಬರ್ತಾ ಇದ್ದಾರೆ, ಇವತ್ತು ದಾಖಲೆಗಳು ತಂದಿದ್ದೀರಿ, ಏನೀಗ ಅದು ಜನಕ್ಕೆ? ಈಗ 2-3 ಮಹತ್ವದ ಪ್ರಶ್ನೆಗಳಿದರಲ್ಲಿದೆ ರೀ. ಮೊದಲನೇದು, ಸಂತೋಷ್ ಲಾಡ್ ಅವರು ಕ್ಯಾಬಿನೆಟ್ದಲ್ಲಿದ್ದಾರೆ. ಇವರು ಅಕ್ರಮ ಗಣಿಗಾರಿಕೆ ಚಟುವಟಿಕೆಯಲ್ಲಿ ಗಂಭೀರವಾಗಿ ಗ್ರಾಸ್ ಇಲ್ಲೀಗ್ಯಾಲಿಟೀಸಲ್ಲಿ ತೊಡಗಿದ್ದರೆ, ಪ್ರೈಮಾ ಫೇಸಿ ಕೇಸ್ ಅದಕ್ಕಿದ್ದರೆ, ಯಾವ ರೀತಿ ಗಾಲಿ ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಶ್ರೀರಾಮುಲು ಕೆಳಗೆ ಇಳಿದ್ರು, ಮುಖ್ಯಮಂತ್ರಿಗಳು ಯಾರು ಯಡಿಯೂರಪ್ಪ ಕೆಳಗೆ ಇಳಿದ್ರು, ಇವರು ಕೂಡಲೇ ಕೆಳಗೆ ಇಳಿಬೇಕು. ಇದ್ರ ಬಗ್ಗೆ 2 ಅಭಿಪ್ರಾಯಗಳಿಲ್ಲ. ಎರಡನೇದ್ದು, ಇವರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಏನಾಗಬೇಕು, ಸಿವಿಲ್ ಆ್ಯಕ್ಷನ್ ಏನಾಗಬೇಕು, ರಿಕವರಿ ಬಗ್ಗೆ ಇವ್ರನ್ನ ಬ್ಲ್ಯಾಕ್ ಲಿಸ್ಟ್ ಒಳಗೆ ಇಡಬೇಕು ಏನೋ, C ಕ್ಯಾಟಗರಿ ಒಳಗೆ. ಇವರೊಬ್ಬರೇ ಅಲ್ಲ, 51, ಅದು ಎರಡನೇ ವಿಚಾರ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಈ ಸೀಸ್ಡ್ ದ ಮ್ಯಾಟರ್ ನೋಟಿಫಿಕೇಶನ್ ಇಶ್ಯೂ ಮಾಡಿದೆ. ಮೂರನೇದ್ದು, ಒಂದೇ ಕಂಪನಿಯೊಳಗೆ ಅನಿಲ್ ಲಾಡು, ಸಂತೋಷ್ ಲಾಡು ಇವರೆಲ್ಲ ಇದ್ದಾರೆ. ಇವರಿಗೆ ಹಣ ಯಾವ್ಯಾವ ರೀತಿ ಬರ್ತಾ ಇದೆ, ಒಂದಕ್ಕೊಂದಕ್ಕೆ ನೆಂಟಸ್ತನ ಇದೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು, ಯಾವ ರೀತಿ ಒಬ್ಲಾಪುರಂಗ್ ಮೈನಿಂಗ್ ಕಂಪನಿ ಆಯಿತು, ಅಸೋಸಿಯೇಟೆಡ್ ಮೈನಿಂಗ್ ಕಂಪನಿ ಕರ್ನಾಟಕದಲ್ಲೇ ಆಯಿತು, ಸಮಗ್ರವಾದ ತನಿಖೆ ಆಯಿತು. ಅದು ಆಗಿ ಯಾವ ರೀತಿ ರೆಡ್ಡಿ ಸಹೋದರರ ಬಗ್ಗೆ ಏನೊಂದಾಯಿತು, ಅದೇ ಪ್ರಕಾರ ಲಾಡ್ ಸಹೋದರರ ಬಗ್ಗೆ ಏನಾಗಬೇಕು ಅನ್ನೋದು ಮೂರನೇ ವಿಷಯ. ನಾವು ಈಗ ಸದ್ಯ ಮಾತಾಡ್ತಾ ಇರೋದು ಮೊದಲನೇ ವಿಷಯ. ಇವರು ಏನು ಹೇಳಿದರು, ಯಾರು ಸಂತೋಷ್ ಲಾಡ್ ಅವರು, ಯಾಕೆಂದರೆ ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಕೇಳಿದರು ನನಗೆ, ಈಗ ಅನಿಲ್ ಲಾಡ್ ಅವ್ರನ್ನ ಬಿಟ್ಟಿದ್ದಾರೆ, ಸಂತೋಷ್ ಲಾಡ್ ಅವ್ರನ್ನ ಇದು ಮಾಡಿದ್ದಾರೆ ಅಂತ. ಸೇಮ್ ಪ್ರಶ್ನೆಯನ್ನು ಕೆಲವೇ ವಾರಗಳ ಹಿಂದೆ ನನಗೆ ಹಿರಿಯ ಸ್ವತಂತ್ರ ಹೋರಾಟಗಾರರಾದಂಥ ದೊರೆಸ್ವಾಮಿ ಅವರು ಕೇಳಿದರು. ನಾವು ಹೇಳಿದೆವು, ನೋಡಿ ಸರ್, ನಾವು ಜವಾಬ್ದಾರಿತನದಿಂದ ಬಂದಿದೆ, ನಾವು ಯಾವುದೇ ನಿರಾಧಾರವಾದ ಆರೋಪಗಳನ್ನು, ಊಹೆಗಳನ್ನು ನಾವು ಮಾಡೋದಿಲ್ಲ. ನಾವು ಏನಾದರೂ ಮಾತಾಡಿದರೆ ಅದಕ್ಕೆ ಇರ್ರೆಫ್ಯೂಟೇಬಲ್ ಡಾಕ್ಯುಮೆಂಟ್, ನಾವೇ ಜಡ್ಜ್ ಇದ್ದರೆ ಯಾವ ರೀತಿ ಅದನ್ನು ನಾವು, ನಮ್ಮ ತಾಯಿ ಹೇಳ್ತಾ ಇದ್ದೇವೆ, ಪ್ರತ್ಯಕ್ಷ ನೋಡೋದು ಪ್ರಮಾಣಿಸಿ ನೋಡಬೇಕಂತ, ಅದನ್ನು ಮಾಡಿ ನಾವು ಕೊಡ್ತಾ ಇದ್ದೇವೆ. ಸೊ ನಾವು ಮೊದಲನೇದಾಗಿ ಇವರೇನು C ಕ್ಯಾಟಗರಿ ಇದ್ದಾರೆ, ಯಾಕಿದ್ದಾರೆ, ಏನಿದ್ದಾರೆ, ಇದಕ್ಕೆ CC ದಾಖಲಾತಿಗಳೇನು, ಫೈನಲ್ ರಿಪೋರ್ಟ್ದಲ್ಲಿ ಎಷ್ಟು ಇವರು ಇಲ್ಲೀಗಲ್ ಆ್ಯಕ್ಟಿವಿಟೀಸನ್ನು ಅದರೊಳಗೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಕಂಡು ಬಂದಿದೆ. ಆಮೇಲೆ CC ಎದುರುಗಡೆ ಏನು ಆರ್ಗ್ಯುಮೆಂಟ್ಸ್ ಮಾಡಿದರು, ಅದರ ನಂತರ ಏನಾಯಿತು, ಅಲ್ಲ ಈಗ ಈ ವಿಚಾರಗಳನ್ನು ನಾವು ಕೊಟ್ಟೆವು. ನನ್ನ ಅಭಿಪ್ರಾಯದೊಳಗೆ ಸಂತೋಷ್ ಲಾಡ್ ಅವರು ನಮಗೆ ಆಹ್ವಾನ ಮಾಡಿದರು, ಏನಂದರೆ ಇದೇನು ಪತ್ರಕರ್ತರು ಕೇಳಿದ್ರಲ್ಲ, ಅವ್ರ ಕಡೆ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ಅವರು ಬಿಡುಗಡೆ ಮಾಡಲಿ ಅಂತ. ಸೊ ನಾವಂದೇವು, ಅವರೇ ತಾವಾಗೆ ಕೇಳಿದ್ದಾರೆ, ನಾವು ಅವಶ್ಯವಾಗಿ ಬಿಡುಗಡೆ ಮಾಡೋಣ. ಅದೇ ಈ ಕಾಂಪಿಟೇಟಿವ್ ಅಥಾರಿಟಿ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಎಲ್ಲಿ ಈಗ ದಾಖಲೆ ತೊಗೊಳ್ಳೋರು? ಈಗ ನೀವು ಯಾರಿಗೆ ಸಿದ್ದರಾಮಯ್ಯ ಕೊಡ್ತೀರಾ, CBI ಕೊಡ್ತೀರಾ, ಅಥವಾ ಎಲ್ಲಿ ಕೊಡ್ತೀರಿ ದಾಖಲೆಗಳು ತೊಗೊಳ್ಳೋರು ಯಾರು? ಆ್ಯಕ್ಷನ್ ಇಲ್ಲಿ ಒಂದು ವಿಷಯ, ನೀವು ಮಾಧ್ಯಮದವ್ರದ್ದು ಒಂದು ಕರ್ತವ್ಯ ಇದೆ. ಏನಂದರೆ, ಸಂತೋಷ್ ಲಾಡ್ ಅವರು VS ಲಾಡ್ ಆ್ಯಂಡ್ ಸನ್ಸ್ ಕಂಪನಿಯಲ್ಲಿ ಪಾರ್ಟ್ನರ್ ಆಗಿದ್ದಾರೆ, 1 ಕೋಟಿ ರೂಪಾಯಿಗಿಂತ ಜಾಸ್ತಿ ಪಗಾರ ತೊಗೋತಾರೆ, ವರ್ಕಿಂಗ್ ಪಾರ್ಟ್ನರ್ ಇದ್ದಾರೆ, 25% ಪ್ರಾಫಿಟ್ ತೊಗೊಳ್ತಾರೆ ಅನ್ನೋದು ಆ ಪಾರ್ಟ್ನರ್ಶಿಪ್ ಡೀಡ್ದಿಂದ ಗೊತ್ತಾಗಿದೆ. ಆ ಕಂಪನಿಯ ಎಲ್ಲ ಆಗು ಹೋಗುಗಳಿಗೆ ಎಲ್ಲ ಪಾರ್ಟ್ನರ್ಸ್ ಬಾಧ್ಯದ್ದಾರೆ ಅನ್ನೋದು 1932 ಆ್ಯಕ್ಟ್ ಪ್ರಕಾರ ಇದೆ, ಅದು ಗೊತ್ತಿದೆ ತಮಗೆ. ಈಗ ಎರಡನೇ ಪ್ರಶ್ನೆ ಏನಂದರೆ, ಇವರು ಏನು ಒಂದು ಲೋಕಾಯುಕ್ತದಲ್ಲಿ ನನಗಿಲ್ಲ ಅಂತಿದ್ರು, ಇವತ್ತು ಲೋಕಾಯುಕ್ತದಲ್ಲಿ ಇರೋದಷ್ಟೇ ಅಲ್ಲ, 81,000 ಮೆಟ್ರಿಕ್ ಟನ್ನನ್ನು
ತಮ್ಮ ಗಣಿಯ ವ್ಯಾಪ್ತಿಯ ಹೊರಗಡೆ ಹೋಗಿ ಮಾಡಿದಾರಂತ ಸಂತೋಷ್ ಹೆಗಡೆಯವರು ನಿವೃತ್ತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಲೋಕಾಯುಕ್ತರಾಗಿ ಏನು ಕೊಟ್ಟಿದ್ರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಅದನ್ನು ಕೂಡ ನನ್ನ ಅಭಿಪ್ರಾಯದೊಳಗೆ ಅವರು ಜವಾಬ್ದಾರಿತನದಿಂದ ಹಿಂದೆ ಯಾವ ರೀತಿಯಲ್ಲಿ ನಡ್ಕೊಂಡು ಬಂದಿದ್ರೆ ನಾವು ಮೊದಲನೇ ಸಲ ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದಾಗ ತಕ್ಷಣ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಸೊ ನಾನು ಸಚಿವರನ್ನ ಕೇಳ್ತೀನಿ, ಲಾಡ್ ಅವರೇ, ಈಗ ದಾಖಲೆಗಳ ಸಮೇತ ಅವ್ರು ಬಂದಿದ್ದಾರೆ. ತಾವು ಅನೇಕ ಹೇಳ್ತಾ ಇದ್ದಾರೆ, ತಾವು ಹೇಳಿರೋ ಹಿಂದೆ ಒಂದು ಸಂದರ್ಶನದಲ್ಲೂ ಕೂಡ ನಮ್ಮ ಕಂಪ್ನಿನ ಸಿ ಕ್ಯಾಟಗರಿ ಬ್ಲ್ಯಾಕ್ ಲಿಸ್ಟ್ ಮಾಡಿದಾಗ 50 ಕೋಟಿ ರೂಪಾಯಿ ನಾನು ಫೈನ್ ಕಟ್ಟಿದ್ದೀನಿ, ದಂಡ ಕಟ್ಟಿದ್ದೀನಿ. ಎರಡನೇ ಬಾರಿಗೆ ಮತ್ತೆ ನನ್ನ ಮೇಲೆ ಈ ರೀತಿ ಪನಿಷ್ ಮಾಡುವಂಥದ್ದು ಸರಿನಾ ಅಂಥದ್ದು. ಸೊ ಒಂದು ಕಡೆ ತಮ್ಮ ಮುಖ್ಯಮಂತ್ರಿಗಳು ಮತ್ತು ತಾವು ಕೂಡ ಸವಾಲು ಹಾಕಿದ್ರಿ, ದಾಖಲೆಗಳು ತರಲಿ ಮೊದಲು ಅಂತ. ಸೊ ದಾಖಲೆಗಳ ಸಮೇತ ಬಂದಿದೆ, ಏನು ಹೇಳ್ತೀರಿ ಈಗ? ಲಕ್ಷ್ಮಣ ಹುಗಾರ್ ಅವರೇ, ಈಗ ಹಿರೇಮಠ್ ಸಾಹೇಬರು ಲೋಕಾಯುಕ್ತ ರಿಪೋರ್ಟ್ನ ಇವತ್ತೆತ್ತು ಮಾತನಾಡ್ತಾ ಇದ್ದಾರೆ. ನಾನು ಕ್ಲಾರಿಫಿಕೇಷನು ಎಲ್ಲ ಪತ್ರಿಕಾ ಮಾಧ್ಯಮದವರು ಬರೆದು ಕಳಿಸಿದ್ದೀನಿ. ವಿಶೇಷವಾಗಿ ಅವ್ರು ಹೇಳ್ತಕ್ಕಂಥದ್ದು FOC ಆಗಿರ್ತಕ್ಕಂಥದ್ದು ನಮಗೆ VS ಲಾರ್ಡ್ ಆ್ಯಂಡ್ ಸನ್ಸ್ ನಮಗೆ ಡಿಸ್ಪ್ಯೂಟ್ ಇತ್ತು. ಯಾವಾಗ ಲೋಕಾಯುಕ್ತದವರು ಸ್ಯಾಟಲೈಟ್ ಮುಖಾಂತರ ನಮ್ಮ ಬೌಂಡ್ರಿಯನ್ನು ಅವರು ಮೆಜರ್ ಮಾಡಿದ್ರು, ನಮಗೆ ಡಿಸ್ಪ್ಯೂಟ್ ಬಂತು. ಆ ಡಿಸ್ಪ್ಯೂಟ್ ಬಂದ ನಂತರ ನಾವು ಹೈಕೋರ್ಟಿಗೆ ಹೋದ್ವಿ. ಹೈಕೋರ್ಟ್ನಲ್ಲಿ ನಮಗೆ ಅನ್ಡಿಸ್ಪ್ಯೂಟೆಡ್ ಏರಿಯಾದಲ್ಲಿ ಕೆಲಸ ಮಾಡಬೇಡಿ, ಡಿಸ್ಪ್ಯೂಟೆಡ್ ಎಲ್ಲಿ ಇಲ್ಲ ಅಲ್ಲಿ ನೀವು ಡಿಸ್ಪ್ಯೂಟೆಡ್ ಇರತಕ್ಕಂಥ ಏರಿಯಾದಲ್ಲಿ ಕೆಲಸ ಮಾಡಬೇಡಿ, ಅನ್ಡಿಸ್ಪ್ಯೂಟೆಡ್ ಏರಿಯಾದಲ್ಲಿ ಕೆಲಸ ಮಾಡಿ ಅಂತ ಹೇಳಿ ನಮಗೆ ಆರ್ಡರ್ ಕೊಡ್ತು. ಈ ಆರ್ಡರ್ ಬಗ್ಗೆ ಹಿರೇಮಠರವ್ರು ಮಾತನಾಡ್ತಾ ಇಲ್ಲ. ಒಂದು. ಎರಡನೇದು, ಹಿರೇಮಠ್ ಸಾಹೇಬರಿಗೆ ಗುರ್ತಿದೆ, ಸಂಪೂರ್ಣ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇನ್ ಇಟ್ಸ್ ಆರ್ಡರ್ ಡೇಟೆಡ್ 6/5/2011 has also recorded that input supplied to the court of encroachment as per Lokayukta report prima facie required re-verification and hence ordered for conduct of survey and joint team. So ಇದರಲ್ಲಿ ಈ ಜಾಯಿಂಟ್ ಟೀಮಲ್ಲಿ ಸೀನಿಯರ್ ರೆಪ್ರೆಸೆಂಟೇಟಿವ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಸೀನಿಯರ್ ರೆಪ್ರೆಸೆಂಟೇಟಿವ್ ಡಿಪಾರ್ಟ್ಮೆಂಟ್ ಮೈನ್ಸ್ ಅಂಡ್ ಜಿಯಾಲಜಿ ಸ್ಟೇಟ್ ಕರ್ನಾಟಕ, ರೆಪ್ರೆಸೆಂಟೇಟಿವ್ ಆಫ್ ಕರ್ನಾಟಕ ಲೋಕಾಯುಕ್ತ, ಮೆಂಬರ್ ಆಫ್ CEC, ಇವೆಲ್ಲ ಡಿಸ್ಪ್ಯೂಟ್ಗಳಿಗೆ ಬಗೆಹರಿಸಲಿಕ್ಕೆ ಸುಪ್ರೀಂ ಕೋರ್ಟ್ನಿಂದ ಸರ್ವೆ ಆಗಿದೆ. ಈಗಿದ ಲೋಕಾಯುಕ್ತ ರಿಪೋರ್ಟ್ನ ನಾವು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿರೋದು ಮೋಸ್ಟ್ಲಿ ಹಿರೇಮಠ್ ಸಾಹೇಬ್ರಿಗೆ ಗುರ್ತಿದ್ದಂಗಿಲ್ಲ. ಆ ಹೈಕೋರ್ಟ್ ಆರ್ಡರ್ ಬೇಕಿದ್ರೆ ಕಾಪಿ ಕಟ್ ಕಳಿಸ್ತೀನಿ ಸಾಹೇಬ್ರಿಗೆ. ಹಿರೇಮಠ್ ಸಾಹೇಬ್ರೆ, ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ ನನಗೆ ಇರದಷ್ಟು ಮಾಹಿತಿ ಇನ್ನು ಬಹುಶಃ ಕರ್ನಾಟಕದಲ್ಲಿ ಯಾರಿಗಿರ್ಲಿಕ್ಕಿಲ್ಲ. ಈಗ ವೈಲೇಷನ್ನೇ ಬೇರೆ, ಅಕ್ರಮ ಗಣಿಗಾರಿಕೆನೇ ಬೇರೆ. ಈಗ ಅಕ್ರಮ ಗಣಿಗಾರಿಕೆ ಗೋಯಿಂಗ್ ಔಟ್ಸೈಡ್ ಯುವರ್ ಬೌಂಡ್ರಿ ಏರಿಯಾ, ಎಲ್ಲಿ ಮಾಲನ್ನ ನೀವು ನಿಮಗೆ ಪರ್ಮಿಟ್ ಇಲ್ಲಾರಂಗೆ, ಲೈಸೆನ್ಸ್ ಇಲ್ಲಾರಂಗೆ ಎಕ್ಸ್ಕ್ಯೂಷನ್ ಮಾಡ್ತೀರಿ, ಅದನ್ನ ಇಲ್ಲಿಗಲ್ ಆಗಿ ಪರ್ಮಿಟ್ ಇಲ್ಲಾರಂಗೆ, ಫಾರೆಸ್ಟ್ ಪರ್ಮಿಟ್ ಇಲ್ಲಾರಂಗೆ ಅದನ್ನ ಎಕ್ಸ್ಪೋರ್ಟ್ ಅನ್ನ ಮಾಡಬಹುದು, ಅಥವಾ ಡೊಮೆಸ್ಟಿಕ್ ಸೇಲ್ ಮಾಡಿದರೆ ದಟ್ ಬಿಕಮ್ಸ್ ಅನ್ ಪ್ರಿಮಾ ಫೇಸಿ ಇಲ್ಲಿಗಲ್ ಮೈನಿಂಗ್. ಅಲ್ಲ, ವೈಲೇಷನ್ ಬೇರೆ, ಇಲ್ಲಿಗಲ್ ಮೈನಿಂಗ್ ಬೇರೆ. ಕನ್ಫ್ಯೂಷನ್. ವೈಲೇಷನ್ ಇಟ್ ಮೀನ್ಸ್ ಇಲ್ಲಿಗಲ್ ಅಲ್ವಾ? ಒಂದು ರೂಲ್ಸ್ ಇರುತ್ತಪ್ಪ, ನಮ್ಮ ನೆಲದ ಕಾನೂನು ಇರುತ್ತೆ, ಗೈಡ್ಲೈನ್ಸ್ ಇರುತ್ತೆ, ಅದನ್ನ ವೈಲೇಟ್ ಮಾಡೋದು ಇಲ್ಲಿಗಲ್ ತಾನೆ. ಹೂಗಾರವ್ರೆ, ಒಂದು 5 ನಿಮಿಷ ಸಮಾಧಾನ ಕೇಳಿ ನೀವು. ನಾನೆಲ್ಲ ಚರ್ಚೆ ಮಾಡ್ತೀನಿ, ನಾನು ಬ್ರೇಕ್ ತಗೋಬೇಕಾಗುತ್ತೆ, ಒಂದು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.